ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸು ಕಂಡಿದೆ. ಇದಕ್ಕೆ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ಜನಸಾಗರವೇ ಸಾಕ್ಷಿ. ಬಗರುಕಂ ಸಾಗುವಳಿ ಮಾಡಿ 90 ನಾವು ಸಾಗುವಳಿ ಮಾಡಿದ್ವಿ ಸರ್. ತಹಸೀಲ್ದಾರ್ಗೆ ಮತ್ತೆ ಎಸಿ ಅವರಿಗೆ ಡಿ ಸಿ ಅವರಿಗೆಲ್ಲ ಅರ್ಜಿ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಪರಿಹಾರ ಸಿಕ್ಕಿಲ್ಲ. ಕಾಂಗ್ರೆಸ್ ಸರ್ಕಾರವ್ರಿಗೆ ಇಲ್ಲಿವರೆಗೂ ಮಾಡ್ಕೊಡಿದ್ರೆ ಅದೇ ರೀತಿ ನಮಗೆ ನಂಬಿಕೆ ಮಾಡ್ಕೊಡ್ತಾರೆ ಅಂತ ಅದಕ್ಕೋಸ್ಕರ ಬಂದು ದುಡ್ಕೊಂಡು ಉಣ್ಣ ಮಠ ತಾರಿಲ್ಲ ನಮ್ಗೆ ಎಲ್ಲ ಮಾಡ್ಯಾರ ಅಂದ್ರೆ ನಂಬಿಕೆ ಇರ್ತೈತೆ ಸರ್. ಮಾಡ್ತಾರ ಅನ್ನೋದು ನಾನು ಮಗ ಕಟ್ಕೊಂಡು ಅದಕ್ಕೆ ಇವತ್ತು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಅವ್ರ ಅಪ್ಪರ ನೌಕರಿ ಅವಾಗ ಬಂದ್ರೆ ಸಾಕು ಮಗ್ಗ. ವರ್ಷ ಭಾರತೀಯ ಸೇವೆಯಲ್ಲಿ ಕೆಲಸ ಮಾಡಿಬಿಟ್ಟು ಬಂದು ನಮಗಿನ್ನೂ ಒಂದು ವಸತಿ ಆಗಲಿ ನಮಗೆ ಯಾವುದೋ ಒಂದು ಜಮೀನಾಗಲಿ ಇನ್ನೂ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಅಟ್ಲೀಸ್ಟ್ ಈ ಜನಸ್ಪಂದನ ಇದರಲ್ಲಿ ಏನಾದರೂ ನಮಗೊಂದು ಸಹಾಯ ಮಾಡ್ತಾರೆ ಅಂತ ನಂಬಿಕೆ ಇದೆ. ಸಿದ್ದರಾಮಯ್ಯ ಅವರು ಖಂಡಿತ ಮಾಡ್ತಾರೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಫಸ್ಟ್ನೇ ಸರಿ ಬರಲಿಲ್ಲ, 2ನೇ ಸರಿ ಬಂದಿದ್ದೀನಿ. ಮತ್ತು ಸಿದ್ದರಾಮಯ್ಯ ಸರ್ ಅವ್ರನ್ನ ಭೇಟಿಯಾಗಿ ನಮ್ಮ ದೂರನ್ನು ಕೊಟ್ಟಿವಿ. ಅವರು ಕೂಡ ಹೇಳಿದ್ದಾರೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ. ಬಹಳಷ್ಟು ಜನರು ನಾವು ಇಲ್ಲೆಲ್ಲ ನೋಡಿದಾಗ ಅಂಗವಿಕಲರಿಗೂ ಕೂಡ ಮತ್ತೆ ಕುಂಟ್ರು ಕುಳ್ರು ಮತ್ತೆ ವಯಸ್ಸಾದವರಿಗೆ ಸ್ಥಳದಲ್ಲೇ ಕೂಡ ಅವರು ಪರಿಹಾರವನ್ನು ಕೊಟ್ಟಿದ್ದಾರೆ. ಅಂತಹ ಒಬ್ಬ ಜನನಾಯಕ ಮತ್ತೊಬ್ಬ ಇಲ್ಲ ಅಂತ ನಾನು ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಮ್ದು GPS ಟೈರ್ ನೇಮಕಾತಿನಲ್ಲಿ ಒಂದು ಸಮಸ್ಯೆ ಆಗಿತ್ತು ಸರ್. ಈ ಸಮಸ್ಯೆನ ಕೇಳ್ಕೊಂಡು ನಾವು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ವಿ ಸರ್. ಇವತ್ತು ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು ನಮ್ಮ ಮನವಿನ ಕೇಳಿ ಆಲಿಸಿ ಅವ್ರು ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ನಾವು ಇದನ್ನು ವಿಚಾರಣೆ ಮಾಡಿ ತನಿಖೆ ಮಾಡಿ ನಮಗೆ ನ್ಯಾಯ ಕೊಡಿಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಸರ್. ಆ ಭರವಸೆ ಮೇಲೆ ನಾವು ಹೋಗ್ತಾ ಇದ್ದೀವಿ. ಈ ಥರ ನಮಗೆ ಹಿಂದೆ ಯಾವ ಮುಖ್ಯಮಂತ್ರಿನೂ ನಮ್ಮ ಸಮಸ್ಯೆಗಳನ್ನ ಆಲಿಸಿ ನಮಗೆ ಇಂಥ ಭರವಸೆನ ಕೊಟ್ಟಿದ್ದಿಲ್ಲ. ಹಾಗಾಗಿ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ತಮ್ಮ ಅಹವಾಲು ಸಲ್ಲಿಸಿ ವಾಪಸ್ಸು ಹೊರಟಿದ್ದ ಜನರ ಮುಖದಲ್ಲಿ ನೆಮ್ಮದಿಯ ಭಾವವಿತ್ತು. ಅದು ಸಿದ್ದರಾಮಯ್ಯನವರ ಬಗ್ಗೆ ಅವರಿಗಿರುವ ನಂಬಿಕೆಯ ಪ್ರತಿರೂಪದಂತಿತ್ತು. ನಿಮ್ಮ ಅಹವಾಲಿಗೆ ಪರಿಹಾರದ ಗ್ಯಾರಂಟಿ.